welcome back to my channel Rakshita Vlogs. ಇವತ್ತು ಆ್ಯಸ್ ಯೂಶ್ವಲ್ ಡೈಲಿ ರೊಟೀನ್ ವ್ಲಾಗೇ ಇರುತ್ತೆ. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇವತ್ತು ಡಿಮಾರ್ಟ್ ಶಾಪಿಂಗ್ ಹೋಗಬೇಕಾಗಿತ್ತು. ಮನೆಗೆ ಐಟಮ್ಸ್ ಎಲ್ಲ ತರಬೇಕಾಗಿತ್ತು. ಆಲ್ರೆಡಿ ನಾನು ಊರಿಗೆ ಹೋಗೋಕ್ಕೆ ಮುಂಚೆ ತೊಗೊಂಡಿದ್ದು. ಇವಾಗ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಇವಾಗೆಲ್ಲ ತರೋದಕ್ಕೆ ಹೋಗೋಣ ಅಂದ್ಬಿಟ್ಟು ದಿಹಾನ್ ಸ್ಕೂಲಿಂದ ಬಂದಿದ್ದೆಲ್ಲ ಆದಮೇಲೆ ಹೋಗಿದ್ದು. ನಾವು 2 ಗಂಟೆ ಹಂಗೆ ಹೋದ್ವಿ. ಫಸ್ಟು ಈ ಕಾಫಿ ಪುಡಿ, ಟೀ ಪುಡಿ, ಕಾಫಿ ಪೌಡರ್ ಬಂದು ಕೋತಾಸ್ ಫಿಲ್ಟರ್ ತೊಗೊಳ್ಳೋದು. ಆಮೇಲೆ ಈ ಕಡೆ ಬಿಸ್ಕೆಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ಯಾಕೆಟು ಇರುತ್ತೆ ಇದು ಐಟಮ್ಸ್ ಎಲ್ಲ. ನಾನು ಇಲ್ಲಿ ಲೂಸ್ ತೊಗೋತೀನಿ. ಈ ಥರ ಬೇಳೆ, ಆಮೇಲೆ ಅಕ್ಕಿ ಆಗಿರ್ಬೋದು, ಅಂದರೆ ಇದ್ರದ್ದು ಜೀರಾ ರೈಸು, ತಿರ್ಗಾ ಬಾಸುಮತಿ ಆ ಥರದ್ದೆಲ್ಲನೂ. ಹೆಸ್ರು ಕಾಳು ಮತ್ತು ಕಡಲೆಕಾಳು ಅದೆಲ್ಲ ಪ್ಯಾಕೆಟ್ ಮಾಡಿಟ್ಟಿರ್ತಾರೆ. ಪ್ಯಾಕೆಟು ಸ್ವಲ್ಪ ತೊಗೊಂಡಿರ್ತೀನಿ. ಈ ಥರದ್ದು ಬೇಕಂದರೆ ಈ ಥರದ್ದು ಜಾಸ್ತಿ ಪ್ರಿಫರ್ ಮಾಡೋದು ಇದೇ ಥರ, ಯಾಕಂದರೆ ನೋಡಿ ಮಾಡಿ ತೊಗೋಬೋದು ಅಂತ. ಸಪ್ರೇಟ್ ಅಂದರೆ ಎಲ್ಲ ಕಾಳು, ಮಿಕ್ಸ್ ಕಾಳು ಮತ್ತು ಹೆಸ್ರು ಕಾಳು ಆ ಥರದ್ದೆಲ್ಲ ಇತ್ತು, ಅದನ್ನೆಲ್ಲ ಸಪ್ರೇಟಾಗಿ ತೊಗೊತೀನಿ. ಮತ್ತು ಎಸ್ಪೆಷಲಿ ಇಲ್ಲಿ ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಬಜ್ಜಿ ಅದೆಲ್ಲನೂ. ಇಲ್ಲಿ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಟೈಮ್ 3:30 ಆಗಿತ್ತು. ಇವಾಗ ಊಟಕ್ಕೆ ಅಲ್ಲೇ ಈಚೆನೇ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಈ ಥರ ಕಾಂಬೋ ಮೀಲ್ ತೊಗೊಂಡಿದ್ವಿ, ಚಿಕನ್ ಕಾಂಬೋ ಮೀಲ್ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ಲ. ದಿಹಾನ್ ಫುಲ್ಲು 5 kg ಸಕ್ಕರೆನ ಎತ್ಕೊಂಡು ಹೋಗ್ತಾ ಇದ್ದ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ವ್ಲಾಗ್. ಇದು ದಿಹಾನ ಸ್ಕೂಲಿಂದ ಕರ್ಕೊಂಬಂದಿದ್ದೆಲ್ಲ ಆದಮೇಲೆ ಇವತ್ತು ಚಪಾತಿ ಮತ್ತು ದಾಲ್ ಮಾಡಿದ್ವಿ. ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ದಾಲ್. ಅದಕ್ಕೆ ಇವಾಗ ನನಗಂತೂ ಫುಲ್ಲು ಗಾಡಿಯಲ್ಲೆಲ್ಲ ಹೋಗಿ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನಮ್ಮ ಅತ್ತೆ ಇವಾಗ ಒತ್ತುತ್ತಾ ಇದ್ದಾರೆ, ನಾನು ಸುಡ್ತಾ ಇದ್ದೀನಿ. ದಿಹಾನ್ಗೂ ಹಂಗೆ ಹಾಕ್ಕೊಡ್ಬೇಕಾಗಿತ್ತು. ನನಗೆ ಎಲ್ಲರಿಗೂ ಊಟಕ್ಕೆ ಬೇಕಲ್ಲ ಇವಾಗ ಮಧ್ಯಾಹ್ನ ಊಟಕ್ಕೆ. ಸೊ ಅದಕ್ಕೆ ಇವಾಗ ಅದು ಮಾಡ್ಕೊತಾ ಇದ್ದೀವಿ. ರಾತ್ರಿಗೆ ಏನಾದರೂ ಬೇರೆ ಆಲ್ಟರ್ನೇಟಿವ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ದಿಹಾನ್ಗೂ ಅಷ್ಟೇ, ಅವನು ಚಪಾತಿ ಅದನ್ನೇ ತಿನ್ಕೊತಾನೆ. ಅಂದರೆ ಚಿಕ್ಕ ಚಪಾತಿ ಮಾಡಿಕೊಟ್ರೆ ಅವನಿಗೂ ಒಂಥರ ಅಟ್ರಾಕ್ಟ್ ಆಗುತ್ತೆ. ತಿರ್ಗಾ ಸಾಯಂಕಾಲ ಅವನಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು 5 to 6. ಇವಾಗ ಟೈಮಿಂಗ್ಸು ಚೇಂಜ್ ಮಾಡಿದ್ದಾರೆ. ಮೊದಲು ಸ್ವಲ್ಪ 1 hour ಬೇಗನೆ ಇತ್ತು, ಇವಾಗ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಟೈಮಿಂಗ್ಸ್. ತುಂಬ ಈವ್ನಿಂಗ್ ಆಗೋಗ್ಬಿಡುತ್ತೆ, ಸ್ವಲ್ಪ ಕಷ್ಟ. ಡ್ಯಾನ್ಸ್ ಕ್ಲಾಸ್ ಆಯಿತಾ? ಅಣ್ಣ ಹೆಂಗೆ ಡ್ಯಾನ್ಸ್ ಮಾಡಿದ್ದು? ಈವ್ನಿಂಗ್ ಈಗ ಡೆಂಟಲ್ ಕ್ಲಿನಿಕ್ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನನಗೂ ತೋರಿಸ್ಬೇಕಾಗಿತ್ತು ಮತ್ತು ನಮ್ಮ ಅತ್ತೆಗೆ ಇಬ್ರಿಗೂ ತೋರಿಸ್ಬೇಕಾಗಿತ್ತು. ಅದಕ್ಕೇ ಅವರು 6:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ದಿಹಾನ್ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಜಯನಗರಲ್ಲಿ ಇದ್ದಿದ್ದು ಕ್ಲಿನಿಕ್ಕು. ಅಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ನಾವು ಹೋಗೋಷ್ಟೊತ್ತಿಗೆ ನಮ್ಗೆ ನಾರ್ಮಲಾಗಿ 15 minutes ಆಗುತ್ತೆ. ಇದೊಂದು 1/2 hour 25 minutes ಆಯಿತು ನಾವು ಹೋಗೋಷ್ಟೊತ್ತಿಗೆ. ಆಮೇಲೆ ನಮ್ಮ ಅತ್ತೆದು ಫುಲ್ಲು ಕೆನ್ನೆ ಎಲ್ಲ ಊದ್ಕೊಂಬಿಟ್ಟಿತ್ತು ಇದರಿಂದ, ಉಳ್ಕಲ್ಲಾಗಿ ಇದಾಗಿತ್ತು. ಸೊ ಅದಕ್ಕೆ ರೂಟ್ ಕೆನಲೆಲ್ಲ ಮಾಡಿ ಕ್ಯಾಪ್ ಹಾಕ್ತೀವಿ ಅಂತ ಪ್ರೊಸೀಜರೆಲ್ಲ ಸ್ಟಾರ್ಟ್ ಮಾಡಿದರು. ಅಷ್ಟೊತ್ತಿಗೆ ಲೇಟ್ ಆಗಿತ್ತು, ಒಂದು 7:45. ಹುಡುಗರಿಗೆ ಅಲ್ಲೇ ಇಡ್ಲಿ ತಿನ್ಸೋಣ ಅಂದ್ಬಿಟ್ಟು ಅವ್ರು ದಿನ 1/2 hour ಆಗುತ್ತೆ ಅಂದರು ನಂದು ನೋಡೋಷ್ಟೊತ್ತಿಗೆ. ಸೊ ಅದಕ್ಕೆ ಮಕ್ಳಿಗೆ ತಿನ್ಸ್ಕೊಂಡು ಬಂದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಲ್ಲಿ ತಿನ್ಸ್ಕೊಂಡು ನೆಕ್ಸ್ಟ್ ಅಷ್ಟೊತ್ತಿಗೆ ನಮ್ಮ ಅತ್ತೆದಾಗಿತ್ತು. ಇವಾಗ ನೆಕ್ಸ್ಟ್ ನನಗೇನಾಗಿತ್ತು ಅಂತ ಅಂದರೆ ವಿಸ್ಡಮ್ ಟೂತ್ ಏನಿದೆ ಅದು ಸ್ವಲ್ಪ ಕ್ರಾಸ್ ಆಗಿತ್ತು ಅಂತ ಹಿಂದೆಗಡೆ ಫುಲ್ ಲಾಸ್ಟ್ದು. ನನಗೆ ಹೆಡ್ಡೇಕ್ ಬರ್ತಾನೆ ಇತ್ತು 20 daysಯಿಂದ. ಮತ್ತು ಜಾಸ್ ಎಲ್ಲ ಪೇನ್ ಇತ್ತು. ಏನಕ್ಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅಲ್ಲದು ಪ್ರಾಬ್ಲಮ್ ಇರ್ಬೋದೇನೋ ಅಂತ ತೋರ್ಸಕ್ಕೆ ಬಂದಮೇಲೆ ಅವರು ಅದನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಪ್ರೊಸೀಜರ್ ನಾನು ನೆಕ್ಸ್ಟ್ ಮಾಡಿಸ್ಕೊಳ್ಳೋಣ ಅಂತ.
ರೂಟ್ ಕೆನಲೆಲ್ಲ ಆದಮೇಲೆ ಅವ್ರು ಐಸ್ ಕ್ರೀಮ್ ಸಜೆಸ್ಟ್ ಮಾಡ್ತಾರಲ್ಲ, ಅಲ್ಲೇ ಆನ್ ದ ವೇ ಬರ್ತಾ ನ್ಯಾಚುರಲ್ಸಲ್ಲಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಮಸ್ಕ್ ಮಿಲನ್ ಮತ್ತು ಟೆಂಡರ್ ಕೋಕೋನಟ್, ನ್ಯಾಚುರಲ್ಸಲ್ಲಿ ಟೆಂಡರ್ ಕೋಕೋನಟ್ ಮತ್ತು ಜಾಕ್ ಫ್ರೂಟ್ ಫೇವ್ರೇಟ್ ನನಗೆ. ಈ ಸತಿ ಮಸ್ಕ್ ಮಿಲನ್ ನಮ್ಮ ಅತ್ತೆಗೆ ಟೇಸ್ಟ್ ಮಾಡ್ಸೋಣ, ಫಸ್ಟ್ ಟೈಮ್ ಅವ್ರಿಗೆ ನ್ಯಾಚುರಲ್ಸಲ್ಲಿ ಅಂದ್ಬಿಟ್ಟು ಮಸ್ಕ್ ಮಿಲನ್ ತೊಗೊಂಡಿದ್ದೆ ದಿಹಾನ್ಗೆ ಮತ್ತು ನಮ್ಮ ಅತ್ತೆಗೆ. ನಾವು ಟೆಂಡರ್ ಕೋಕೋನಟ್ ತೊಗೊಂಡಿದ್ವಿ. ಇದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇವತ್ತು ಮಮ್ಮಿ ಬರ್ತಡೇ ಇತ್ತು. ಮಮ್ಮಿನ ಬೆಳಗ್ಗೆನೇ ಬರೋಕ್ಕೆ ಹೇಳಿದ್ದೆ. ನಮ್ಮ ಡ್ಯಾಡಿ ಆಫೀಸ್ಗೆ ಹೋಗ್ಬೇಕಾದ್ರೆ ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೋಗಿದ್ರು. ತಿರ್ಗಾ ಮನೇಲಿ ಅಂದರೆ ಒಬ್ಬರೇ ಇರ್ತಾರಲ್ಲ, ನಮ್ಮ ಡ್ಯಾಡಿ ಆಫೀಸ್ಗೆ ಹೋದರೆ, ಇವಾಗ ನನ್ನ ತಂಗಿನೂ ಅವ್ರ ಮನೆಗೆ ಹೋಗಿದ್ದಾರೆ. ಇಂಚರ ಅವರೆಲ್ಲನೂ ಕಾಲೇಜ್ಗೆ ಹೋಗ್ಬಿಟ್ಟಿರ್ತಾರೆ. ಸೊ ಒನ್ ಡೇ ನಿಂಗೆ ಅವ್ರ ಸ್ಪೆಷಲ್ ಡೇ ಆಗಿರೋದ್ರಿಂದ ಇಲ್ಲಿಗೆ ಕರೆದಿದ್ದೆ. ಹುಡುಗರ ಜೊತೆ ಆಟ ಆಡ್ಕೊಂಡಿರ್ತಾರೆ. ಮತ್ತು ನಾವಿವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ತಿರ್ಗಾ ಹೋಗಿ ಬರೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಮಮ್ಮಿನೂ ಬಂದರು. ಎಲ್ಲ ಫ್ರೈಡೇಗೆ ಹೂವು ಎಲ್ಲ ಕಟ್ಕೊಬೇಕಾಗಿತ್ತು. ಎಲ್ಲ ಸೇರಿಕೊಂಡು ಹಂಗೆ ಮಾತಾಡಿಕೊಂಡು ಕಟ್ಕೋತಾ ಇದ್ವಿ. ನನಗೆ ಮಲ್ಲಿಗೆ ಹೂವು ಅಂತಂದರೆ ಸಖತ್ ಫೇವ್ರೇಟು. ನಾನು ಫಸ್ಟ್ ಅದರಲ್ಲಿ ಒಂದು 2-3 ದಿಂಡು ಕಟ್ಕೊಂಡಿರ್ತೀನಿ. ಇವತ್ತು 1-2 ದಿಂಡು ಕಟ್ಟಿದ್ದೆ, ಮತ್ತು ಒಂದು ದೀಪಕ್ಕೆ ಇಡೋಣ ಅಂದ್ಬಿಟ್ಟು ಕಟ್ಟಿದ್ದು. ನಿನ್ನೆ ತಂದಾಗ ನಮ್ಮ ಮಾವ ಫುಲ್ಲು ಮುಗ್ಗಿತ್ತು. ಅದು ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಫುಲ್ಲು ಹರಳಿಬಿಟ್ಟಿದೆ. ಒಂಥರ ಚೆನ್ನಾಗಿತ್ತು. ನನಗಂತೂ ಇಷ್ಟ. ಫುಲ್ಲು ಪೋಣಿಸ್ಕೊಂಡು ನೀಟಾಗಿ ರೆಡಿಯಾಗಿ ಮುಟ್ಕೊಂಡಿರ್ತೀನಿ. ಇದಾದಮೇಲೆ ಮೊನ್ನೆ ನಾನು ಮದುವೆ ಶಾಪಿಂಗಿಗೆ ಹೋಗಿದ್ವಲ್ಲ ನಮ್ಮ ಕಸಿನ್ದಂತ, ಅವ್ರದ್ದು ಬ್ಲೌಸು ಕೊಟ್ಟಿದ್ರು ಹೊಲ್ಸೋದಕ್ಕೆ ಅಂದ್ಬಿಟ್ಟು. ನಾನಿಲ್ಲೇ ನಮ್ಮದು ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತೀನಲ್ಲ, ಮತ್ತು ನಮ್ಮದೇ ಬೋಟಿಕ್, ಆನ್ಲೈನ್ ಬೋಟಿಕ್ ಎಲ್ಲ ಮಾಡ್ತೀವಲ್ಲ ನಾವು. ಸೊ ಹಾಗಾಗಿ ನಾನೇ ಸ್ಟಿಚ್ ಮಾಡಿಸಿ ಕೊಟ್ಟಿದ್ದಿದ್ದನ್ನು. ಇದು ಧಾರೆ ಸೀರೆ, ಇದು ಗ್ರೀನ್ ಕಲರ್ ತೊಗೊಂಡಿದ್ರು ಅವರು. ಮತ್ತು ಡಿಸೈನ್ಸು ಅಷ್ಟೇ ಅವರು ತೋರಿಸಿದೆ, ನಾನು ಒಂದು ಸ್ವಲ್ಪ ಕಳಿಸಿದ್ದೆ, ಅದರಲ್ಲಿ ಸೆಲೆಕ್ಟ್ ಮಾಡಿದಂಥ ಡಿಸೈನು. ಇದು ರಿಸೆಪ್ಷನ್ ಸ್ಯಾರಿ. ಇದು ಲಾಸ್ಟ್ ಟೈಮೇ ತೋರಿಸಿದ್ದೆ, ಪಿಂಕ್ ವಿತ್ ಸ್ಕೈ ಬ್ಲೂ, ಫುಲ್ಲು ವರ್ಕ್ ಇದ್ದರೆ ರಿಸೆಪ್ಷನ್ದು ಚೆನ್ನಾಗಿರುತ್ತೆ ಅಂತ. ಮತ್ತು ಕೆಳಗಡೆ ಬೀಡ್ಸ್ ಎಲ್ಲ ಹಾಕ್ಸಿದ್ದೆ. ಅವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಅಂತ ಅಂದರು. ಫೋನೆಲ್ಲ ಮಾಡಿ ಹೇಳಿದ್ದೆ. ಫುಲ್ಲು ಅಂದರೆ ನಾವು ಯಾವ ಥರ ಹೇಳಿದ್ವಿ ಅದೇ ಥರನೇ ಬಂದಿತ್ತು. ಒಂಥರ ಸ್ಯಾಟಿಸ್ಫೈ ಅನಿಸ್ತು. ಒಂದೊಂದು ಸರ್ತಿ ಏನಾಗ್ಬಿಡುತ್ತೆ ಅಂತಂದರೆ, ನಾವು ತೋರಿಸಿರ್ತೀವಿ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿಬಿಟ್ಟಿರುತ್ತೆ, ಬಟ್ ಇಲ್ಲ, ಆ ಥರ ಆಗಿರಲಿಲ್ಲ. ಎಲ್ಲ ಚೆನ್ನಾಗಿ ಬಂದಿತ್ತು. ಇವಾಗ ಒಬ್ರದ್ದು ಅಂತ ಅಂದಮೇಲೆ ನಾವು ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಹೊಲ್ಸೋದು ಒಂಥರ ಕಷ್ಟ ಕೆಲಸನೇ ಅದು. ಇದೆಲ್ಲ ಆದಮೇಲೆ ದಿಹಾನು ಸ್ಕೂಲಿಂದ ಬಂದ. ಅವನು ಮಮ್ಮಿ ಅವರೆಲ್ಲನೂ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಸಾಯಂಕಾಲ ತಿರ್ಗಾ ಮಮ್ಮಿ ಇನ್ನೇನು ಹೊರಡೋಷ್ಟೊತ್ತಿಗೆ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಇಲ್ಲೇ ಲೂಲುಗೆ ಹೋಗ್ಬಿಟ್ಟು ಅಲ್ಲೇ ಕೇಕ್ ತೊಗೊಂಡು, ಒಂದು ಸ್ಮಾಲ್ ಕೇಕ್, ಇಲ್ಲಿ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ ದೊಡ್ಡ ದೊಡ್ಡ ಕೇಕೆಲ್ಲ ತೊಗೊಂಡು ಅಂತ ಇಲ್ಲೇ ಲೂಲುಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಕೇಕ್ ತೊಗೊಂಡ್ವಿ. ಮಮ್ಮಿದು ಬರ್ಡೇ ಸೆಲೆಬ್ರೇಷನ್. ಇವಾಗ ನನ್ನ ತಂಗಿನೂ ಅವ್ರ ಮನೆಗೆ ಹೋದ್ಲು. ಇವಾಗ ನಮ್ಮ ಡ್ಯಾಡಿನ ಆಫೀಸ್ಗೆ ಹೋಗಿರ್ತಾರೆ. ಸೆಲೆಬ್ರೇಷನ್ ಎಷ್ಟೊಂದು ಪ್ರಿಪ್ರೇಷನ್ ಏನೇನೋ ಅಂದ್ಕೊಂಡ್ವಿ, ಬಟ್ ಏನೂ ಆಗಲಿಲ್ಲ ಆ ಟೈಮ್ಗೆ. ಸೊ ಇದಾದರೂ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಬಂದಿದ್ದು. ಇಲ್ಲಿ ಇವಾಗ ಮೇಲ್ಗಡೆ ಇಲ್ಲಿ ತೊಗೊಂಡು ಮೇಲ್ಗಡೆ ಫುಡ್ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ಮಾಡಿಸಿದ್ದು. ಇನ್ನೇನು ಈವ್ನಿಂಗ್ ಅಷ್ಟೊತ್ತಿಗೆ ನಮ್ಮ ಡ್ಯಾಡಿ ಬರ್ತಾರೆ. ಮಮ್ಮಿ ಹಾಗೆ ಹೋಗ್ತಾರೆ. ಡ್ಯಾಡಿ ಇನ್ನೇನು ಆಫೀಸಿಂದ ಬಿಡಬೇಕಾದ್ರೆ ಫೋನ್ ಮಾಡ್ತಾರೆ. ಸೊ ಅವರು ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ವಿ. ತೊಗೊಂಡಿದ್ದಾದಮೇಲೆ ನಮ್ಮ ಯಜಮಾನ್ರು ಬಂದರು. ಎಲ್ಲ ಕೇಕ್ ಕಟ್ ಎಲ್ಲ ಮಾಡಿ, ನಕ್ಷಿತ್ ಅಂತೂ ಒಂದು ಫೋಟೋಗೂ ಇಟ್ಕೊಂಡಿಲ್ಲ. ಕೇಕೆಲ್ಲ ಎಳೆಯೋದು ಅದು ಇದು ತೀಟೆ ಮಾಡ್ತಾನೆ ಇದ್ದ. ಫೈನಲಿ ಅವರಪ್ಪ ಅವನ್ನ ಹಿಡ್ಕೊಂಡಿದ್ರು. ಆಮೇಲೆ ನಾನು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ದಿಹಾನ್ ಮತ್ತು ಮಮ್ಮಿ ಇಬ್ಬರು ಅವರು ಕೇಕ್ ಕಟ್ ಮಾಡ್ತಾಯಿದ್ರು. ಕೇಕ್ ಒಂಥರ ಟೇಸ್ಟು ಚೆನ್ನಾಗಿತ್ತು. ಕೊರಿಯನ್ ಚಾಕ್ಲೇಟ್ ಅಂತನೋ ಏನೋ ಇತ್ತು ಅದು. ರೆಡ್ ವೆಲ್ವೆಟ್ ನಾರ್ಮಲಾಗಿ ತೊಗೊತಾ ಇರ್ತೀವಿ ಒಂದೊಂದು ಸತಿ ಅಂದ್ಬಿಟ್ಟು ಈ ಥರ ಟ್ರೈ ಮಾಡೋಣ ಅಂತ ಮಾಡಿದ್ದು. ಚೆನ್ನಾಗಿತ್ತು. ಹಾಗೆ ಫುಲ್ಲು ಮಾಲೆಲ್ಲ ಓಡಾಡಿಕೊಂಡು ಒನ್ ಡೇ ಕಂಪ್ಲೀಟ್ ಅಂತ ಅನಿಸುತ್ತೆ ಬರ್ಡೇ ಆಗಿರೋದ್ರಿಂದ. ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.